ನಮಸ್ತೆ, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಶ್ರೀಧರ್ ಬಿರಾದರ್. ಈಗ ಆಲ್ರೆಡಿ ಚಾಪ್ಟರ್ 4 4 ಚಾಪ್ಟರ್ಗಳು ಮುಗಿಸಿದ್ದೇನೆ. ಇದು 5ನೇ ಚಾಪ್ಟರ್ ಸ್ಟಡಿ ಟಿಪ್ಸ್ ಕೋರ್ಸಲ್ಲಿ 5ನೇ ಚಾಪ್ಟರ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಪರಿಣಾಮಕಾರಿಯಾಗಿ ಓದುವುದು, ಪರಿಣಾಮಕಾರಿಯಾಗಿ ಬರೆಯುವುದು ಮತ್ತು ಪರಿಣಾಮಕಾರಿಯಾಗಿ ರಿವಿಷನ್ ಮಾಡೋದು. ಇದು ಭಾಳ ಇಂಟ್ರೆಸ್ಟಿಂಗ್ ಚಾಪ್ಟರ್ ಇದೆ. ಇಲ್ಲಿವರೆಗೂ ನಾನು ಮಾಡಿದ ಚಾಪ್ಟರ್ಗಳಲ್ಲಿ ಇದು ಭಾಳ ಮೋಸ್ಟ್ ಇಂಪಾರ್ಟೆಂಟು ಮತ್ತು ಅಷ್ಟೇ ಇಂಟ್ರೆಸ್ಟಿಂಗು ಮತ್ತು ಅಷ್ಟೇ ಅವಶ್ಯಕವಾಗಿರುವಂಥದ್ದು, ಮೋಸ್ಟ್ ನೀಡೆಡ್ ಅಂತ ನಾವು ಚರ್ಚೆ ಮಾಡೋಣ. ಸೊ ಹಾಗಾದರೆ ಇದನ್ನು ನಾನು 3 ಸೆಗ್ಮೆಂಟ್ ಮಾಡ್ಕೋತೀನಿ. ಫಸ್ಟು ಭಾಳ ಸಿಸ್ಟಮೆಟಿಕ್ ಸ್ಟಡಿ ಮಾಡೋಣ. ಇದನ್ನು ಫಸ್ಟು ಪರಿಣಾಮಕಾರಿಯಾಗಿ ಓದೋದು ಹೇಗೆ ನೋಡೋಣ. ಫಸ್ಟ್ ಒಂದು 5-10 ನಿಮಿಷ ಇದ್ರ ಬಗ್ಗೆ ಮಾತನಾಡ್ತೇನೆ, ನೆಕ್ಸ್ಟ್ ಇದ್ರ ಬಗ್ಗೆ ಮಾತನಾಡ್ತೇನೆ, ನೆಕ್ಸ್ಟ್ ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ರೆಡಿ ಇದ್ದೀರಾ? ಓಕೆ. ಫಸ್ಟ್ ನೋಡಿ, ಪರಿಣಾಮಕಾರಿಯಾಗಿ ಓದುವುದು ಇದು ಭಾಳ ಇಂಪಾರ್ಟೆಂಟ್. ಪರಿಣಾಮಕಾರಿಯಾಗಿ ಓದುವುದು ಹೇಗೆ ಅಂತಿದೆ. ಫಾರ್ ಎಕ್ಸಾಂಪಲ್, ಈಗ ನೀವು ಪುಸ್ತಕ ತೆಗಿತೀರಾ, ಕನ್ನಡ ಮಾಧ್ಯಮದಲ್ಲಿದ್ದರೆ ಕನ್ನಡ ಮಾಧ್ಯಮ, ಇಂಗ್ಲೀಷ್, ನೀವು ಯಾವುದೋ ಒಂದು ಪುಸ್ತಕ, ನೀಟ್ ಎಕ್ಸಾಮ್ ಓದ್ತಾ ಇದ್ದೀರಾ, CET ಓದ್ತಾ ಇದ್ದೀರಾ, PSI ಓದ್ತಿದ್ದೀರಾ, IAS ಓದ್ತಿದ್ದೀರಾ, ಅಥವಾ ಡಿಗ್ರಿಯಲ್ಲಿದ್ದೀರಾ, ಏನೋ ಸ್ಟೂಡೆಂಟ್ಸ್ ಇದ್ದೀರಾ, ಓದ್ತಾ ಇದ್ದೀರಾ. ಸೊ ಹೀಗೆಲ್ಲ ಇರುತ್ತೆ. ಪುಸ್ತಕ ಆದಮೇಲೆ ಸ್ವಲ್ಪ ಏನಿರುತ್ತೆ, ಅಕ್ಷರ ಎಲ್ಲ ಭಾಳ ನೀಟಾಗಿ ಸಣ್ಣದಾಗಿರುತ್ತೆ, ಸೂಕ್ಷ್ಮವಾಗಿ ಅದನ್ನು ನೋಡಬೇಕಾಗುತ್ತೆ. ಆಯಿತಾ? ಪುಸ್ತಕ ದಪ್ಪ ಅಕ್ಷರಗಳಲ್ಲಿ ದೊಡ್ಡ ದೊಡ್ಡ ಬ್ಯಾನರ್ ಥರ ಇರಲ್ಲ, ಸಣ್ಣದಿರ್ತೈತಿ. ಭಾಳ ಜನ ಏನು ಮಾಡ್ತಾರೆ, ಹಿಂದೆ ಕುದುರೆ ಬೆನ್ನು ಹತ್ತಿದ್ದು, ಹಿಂದೆ ನಾಯಿ ಬೆನ್ನು ಹತ್ತಿದ್ದು ನಂಗೆ ಪಟ 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 ಓದಕ್ಕೆ ನೋಡ್ತೀರಿ. ಡೋಂಟ್ ಡೂ ದಿಸ್ ಮಿಸ್ಟೇಕ್. ಫಸ್ಟು ಪುಸ್ತಕ ತೆಗಿಬೇಕಾದ್ರೆ ಒಂದು ಸ್ಮೈಲ್ ಇರಲಿ, ಒಂದು ನಗು ಇರಲಿ, ಅದ್ರ ಬಗ್ಗೆ ಒಂದು ಭಕ್ತಿ ಭಾವ ಇರಲಿ. ಹೌದು, ನಮ್ಮ ಹಿರಿಯರೆಲ್ಲ ಯಾಕೆ ಹೇಳ್ತಾರೆ, ಅವ್ರಿಗೆ ಕಾಲಿಗೆ ನಮಸ್ಕಾರ ಮಾಡು, ಇವ್ರಿಗೆ ನಮಸ್ಕಾರ ಮಾಡು, ದೇವ್ರಿಗೆ ನಮಸ್ಕಾರ ಮಾಡು. ಯಾಕಂದರೆ ದಿನೇ ದಿನೇ ನಿಮ್ಮ ಒಳಗಡೆ ಒಂದು ಭಕ್ತಿ ಭಾವ ಹುಟ್ಟಲಿ ಅಂತ ಪುಸ್ತಕಕ್ಕೆ ನಮಸ್ಕಾರ ಮಾಡು. ಸುಮ್ಮನೆ ಹೇಳಿಲ್ಲ. ಯಾಕಂದರೆ ಆ ಪುಸ್ತಕ ಬಗ್ಗೆ ಅಭಿಮಾನ ಇರಬೇಕು, ಗೌರವ ಇರಬೇಕು, ಎಲ್ಲಕ್ಕಿಂತ ಹೆಚ್ಚಾಗಿ ಭಕ್ತಿ ಭಾವ ಇರಬೇಕು. ಇದು ಭಾಳ ಇಂಪಾರ್ಟೆಂಟ್. ಈಗ ನಿಮ್ಮ ಕೈಯಲ್ಲೊಂದು ಮಗು ಇದ್ದರೆ ಎಷ್ಟು ಅದಕ್ಕೆ ಅಡಾರಬಲ್, ಮಗುವಿನ ಹೆಂಗೆ ಮುದ್ದು ಮಾಡ್ತೀರ, ಎಷ್ಟು ಖುಷಿ ಪಡ್ತಿರಲ್ಲ, ಅದು ಫಸ್ಟ್ ಫೀಲಿಂಗ್ ಬರಬೇಕು ನಿಮ್ಮಲ್ಲಿ. ಭಾಳ ಜನ ಕಾಟಾಚಾರಕ್ಕೆ ಓದ್ತಾರೆ, ಸುಮ್ಮನೆ ಓದ್ಬೇಕು, ಹಂಗೆ ಬರಲ್ಲ. ಅದು ಹಂಗಾದ್ರೆ ಅದು ಒಲಿಯಲ್ಲ. ಅದು ಆ ವಿದ್ಯೆ, ಆ ತಾಯಿ ಸರಸ್ವತಿ ತಾಯಿ ಒಲಿಯಲ್ಲ. ಆ ತಾಯಿಗೆ ಆರಾಧನೆ ಮಾಡಬೇಕು ಭಕ್ತಿ ಭಾವದಿಂದ. ಓಕೆ, ನಾನು ಹೇಳೋದು ನಿಮಗೆ ವಿಚಿತ್ರ ಅನಿಸ್ಬೋದು, ಬಟ್ ಇದು ಸತ್ಯ, ಇದು ಬೇಕು. ಅದಾದಮೇಲೆ ಏನು ಮಾಡಬೇಕು, ನೀವು ಓದ್ತಿರಲ್ಲ, ಭಾಳ ಜನ ಏನು ಮಾಡ್ತಾರೆ, 1 ಗಂಟೆಯಲ್ಲಿ ಇಷ್ಟು ಚಾಪ್ಟರ್ ಮುಗಿಸ್ತೀನಿ ಅಂತ ಕೂತು ಬಿಡ್ತೀರಿ. 1 ಗಂಟೆಯಲ್ಲಿ 2 ಚಾಪ್ಟರ್ ಮುಗಿಸೋದು, ಒಟ್ಟೆ ಮಾಡೋಕ್ಕೆ ಹೋಗ್ಬೇಡಿ. ಅಂಥ ಅವಶ್ಯಕತೆ ಏನಿಲ್ಲ. ಅವೆಲ್ಲ ಯಾವಾಗ ಮಾಡ್ಬೇಕಂತ, ಎಕ್ಸಾಮ್ ಸಮೀಪ ಇದ್ದಾಗ ನೋಟ್ಸ್ ರಿವಿಷನ್ ಮಾಡೋಗೆಲ್ಲ ಹಂಗೆ ಮಾಡಬೇಕು. ಲಾಸ್ಟ್ ಮೂಮೆಂಟ್ಗೆ ನೋಟ್ಸ್ ರಿವಿಷನ್ ಮಾಡಾಗ ಇಷ್ಟು ಗಂಟೆಯಲ್ಲಿ ಇಷ್ಟು ಮುಗಿಸ್ತೀನಿ ಅಂತ ಮಾಡ್ಕೋಬೇಕು. ಬಟ್ ನೀವು ಎಲ್ಲ ಟೈಮಲ್ಲಿ ಹಂಗೆ ಮಾಡೋಂಗಿಲ್ಲ. ನೀಟಾಗಿ ಅಗದಿ ಚೆಂದಾಗೆ ಕುಂತು ಹಿಂಗೆ ಫಿಂಗರ್ ಪಾಯಿಂಟ್ ಇದೆಯಲ್ಲ, ಇದನ್ನು ಇಟ್ಕೊಂತ ಹೋಗ್ರಿ. ಗೊತ್ತಾಯ್ತಾ? ಪೆನ್ಲೆ ಮಾರ್ಕ್ ಮಾಡೋ ಅವಶ್ಯಕತೆ ಇಲ್ಲ. ಪೆನ್ಲೆ ಅಂಡರ್ಲೈನ್ ಮಾಡಿದೆ, ಬಣ್ಣ ಹಚ್ಚಿದೆ, ಏನೋ ಅವಶ್ಯಕತೆ ಇಲ್ಲ. ಅದು ಯಾವುದೋ ಆಡಂಬರನೇ ಬೇಡ. ಜಸ್ಟ್ ಇದು ಫಿಂಗರ್ ಪಾಯಿಂಟ್ ಇದೆಯಲ್ಲ, ಈ ಒಂದು ತೋರು ಬೆರಳು ಇದೆಯಲ್ಲ, ಹಿಂಗೆ ಇಟ್ಕೊಂಡು ಹೋಗ್ರಿ. ಅದು ನಿಮ್ಮ ಫೋಕಸ್ ಹೆಚ್ಚಿಗೆ ಮಾಡುತ್ತೆ. ಸೊಕಾಸು ಓದ್ರಿ. ಭಾಳ ಜನ ತಪ್ಪು ಓದ್ತೀರಾ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತೀರಾ. ಕನ್ನಡ ಓದಬೇಕಾದ್ರೂ ಸರಿಯಾಗಿ ಓದಕ್ಕೆ ಬರೋಲ್ಲ. ಅವಸರ ಹಿಂದೆ ಏನು ಗೊತ್ತಿಲ್ಲ. ಮನ್ಯಾಗ ತತ್ತಿ ಇಟ್ಟು ಬಂದಿರೋ, ಮೊಟ್ಟೆ ಇಟ್ಟು ಬಂದಿರೋ, ಅದನ್ನು ಕಾವು ಕೊಡೋಕೆ ಹೋಗ್ಬೇಕು. ನಂಗೆ ಅಷ್ಟು ಅವಸರ ಮಾಡೋಕ್ಕೆ ಹೋಗ್ಬೇಕು. ಸಾವಕಾಶವಾಗಿ ನಿಧಾನವಾಗಿ ಅದನ್ನು ಆಸ್ವಾದನೆ ಮಾಡೋದನ್ನು ಕಲೀರಿ. ಇದು ಓದೋ ಫಸ್ಟ್ ಮೆಥಡ್. ಫಿಂಗರ್ ಪಾಯಿಂಟ್ ಇದೆಯಲ್ಲ, ಅದನ್ನು ಇಟ್ಕೊಂಡು ಹೋಗ್ತಾ ಇರಬೇಕು. ಆಮೇಲೆ ಭಾಳ ಜನ ಏನು ಮಾಡ್ತಾರೆ, ಸುಮ್ಮನೆ ಓದ್ತೀರಿ. ಈಗ ಹೈವೇ ರೋಡ್ ಇದೆ, ಹೈವೇ ರೋಡ್ ಅಂದ ತಕ್ಷಣ ಫುಲ್ ಉದ್ದೇ ರೋಡೇ ಇರ್ತಾನೆ. ಹೈವೇ ರೋಡ್ ಅಂದಮೇಲೆ ಅಲ್ಲಲ್ಲಿ ಹಿಂಗೆ ಕರ್ವಿಂಗ್ ಬರ್ತವೆ, ಹೊಳ್ಳಬೇಕು, ಅಲ್ಲಲ್ಲಿ ಹಂಪ್ಸ್ ಬರ್ತವೆ, ರೋಡ್ ಬ್ರೇಕ್ ಬರ್ತವೆ, ನಿಲ್ಲಿಸ್ಬೇಕು, ಇವೆಲ್ಲ ಇರ್ತದಾನೆ. ಎಂಥ ಹೈವೇ ಇದ್ದರೂ ಕೂಡ ಅಲ್ಲಲ್ಲಿ ಸ್ಟಾಪ್ ಮಾಡಬೇಕಾಗುತ್ತೆ. ಹಾಗೆಯೇ ಓದ್ತಿರ್ಬೇಕಾದ್ರೆ ಕ್ವಶನ್ಸ್ ರೇಜ್ ಆಗ್ಬೇಕು ನಿಮಗೆ. ಇದ್ಯಾಕೆ ಹಿಂಗೆ ಕೊಟ್ಟ, ಅದನ್ನು ಯಾರೋ ಅಲ್ಲೊಂದು ಪ್ರಶ್ನೆ ಮಾಡೋದು, ಅದನ್ನ ಯಾರೋ ಪ್ರಶ್ನೆ ಕೇಳೋದು, ಅಥವಾ ಗೂಗಲಲ್ಲಿ ಹುಡುಕಿ ಉತ್ತರ ನೋಡೋದು. ಅಲ್ಲಲ್ಲಿ ಸ್ಟಾಪ್ ಮಾಡ್ಬೇಕು, ನಿಲ್ಬೇಕು. ನೀವು ಸುಮ್ಮನೆ ಉದ್ದಕ್ಕೆ ಓದ್ತಾ ಇದ್ದೀರ ಅಂದರೆ ಅದು ನೋ ಯೂಸ್. ಓದೋದು ಬಿಟ್ಬಿಟ್ರೆ ನಾ ಹೇಳ್ಬಿಡ್ತೀನಿ ಸ್ವಚ್ಛ. ಉದ್ದಕ್ಕೆ ಓದ್ತಾ ಹೋದರೆ ಉಪಯೋಗ ಇಲ್ಲ, ಅಲ್ಲಲ್ಲಿ ನಿಲ್ಲಿಸ್ಬೇಕು. ಸೊ ನಿಲ್ಲಿಸ್ಬೇಕು, ಅದ್ರ ಬಗ್ಗೆ ವಿಚಾರ ಮಾಡ್ಬೇಕು, ಅದ್ರ ಬಗ್ಗೆ ಎಕ್ಸ್ಪ್ರೆಷನ್ ಏನೋ ಒಂದು ಚೆನ್ನಾಗಿ ಬರ್ತೈತೆ. ನಾವು ವಾವ್, ಏನು ಮಸ್ತ್ ಐತಲ್ಲ, ಸೂಪರ್ ಐತಲ್ಲ, ಫೀಲ್ ಬರಬೇಕು. ಅದು ಆ್ಯಕ್ಟಿಂಗ್ ಮಾಡೋ ಹೇಳಲ್ಲ, ಸಿನಿಮಾ ಆ್ಯಕ್ಟಿಂಗ್ ಮಾಡೋದು ಫೀಲ್ ಬರಲಿ. ಅದನ್ನು ಅದ್ರೊಳಗೆ ತಲ್ಲೀನ ಆಗಬೇಕು. ನೀವು ಮ್ಯಾಥಮೆಟಿಕ್ಸ್ ಬಿಡಿಸ್ರಿ, ಸೈನ್ಸ್ ಬುಕ್ಕ ಓದ್ರಿ, ಹಿಸ್ಟ್ರಿ ಬುಕ್ಕ ಓದ್ರಿ, ಯಾವುದೇ ಎಲ್ಲಿವರೆಗೂ ಆ ಕ್ಯಾರೆಕ್ಟರ್ ಅದ್ರೊಳಗೆ ತಲ್ಲೀನ ಆಗೋದಿಲ್ವೋ ಅಲ್ಲಿವರೆಗೂ ನೀವು ವಿಜುವಲೈಸ್ ಅಂತ ಕರೀತಾರೆ ಅದಕ್ಕೆ. ಅದನ್ನು ವಿಜುವಲೈಸ್ ಮಾಡಬೇಕು. ಒಂದು ಕ್ಯಾರೆಕ್ಟರ್ ಬಗ್ಗೆ ಓದ್ತಾ ಇದ್ದೀರಾ, ಈಗ ಶ್ರೀಕೃಷ್ಣ ದೇವರಾಯನ ಬಗ್ಗೆ ಓದ್ತಾ ಇದ್ರೆ ಅದನ್ನೆಲ್ಲ ನಿಮ್ಮ ಕಣ್ಣು ಮುಂದೆ ಕತೆ ಬರಬೇಕು. ಹಿಂಗೆ ನೀವು ಆಸ್ವಾದನೆ ಮಾಡಿದ್ರೆ, ಅದರಲ್ಲಿ ತುಂಬ ಇಂಟ್ರೆಸ್ಟ್ ತೋರಿಸಿದ್ರೆ ಮಾತ್ರ ಬರೋದು. ಸುಮ್ಮನೆ ಓದ್ಬೇಕು, ಎಲ್ಲರೂ ಓದ್ತಾರೆ, ಹಂಗೆ ಬರೋದು. ಫಸ್ಟ್ ನಿಧಾನಕ್ಕೆ ಓದ್ರಿ, ಏನೂ ಪ್ರಾಬ್ಲಮ್ ಇಲ್ಲ. ಸ್ಪಷ್ಟವಾಗಿ ಓದ್ರಿ. ನೀವು ಓದ್ತಾ ಇದ್ದರೆ, ನೀವು ಒಂದು ವೇಳೆ ಅಪ್ಪಿತಪ್ಪಿ ಜಗ್ಗಿ ಓದಿದ್ರೆ ಯಾರಿಗಾರು ನಿಂತು ಕೇಳಬೇಕು ಅನಿಸ್ಬೇಕು. ಅಷ್ಟು ಸ್ವಚ್ಛವಾಗಿ, ಅಷ್ಟು ಚಂದವಾಗಿ ಓದಬೇಕು. ತೋರು ಬೆರಳಿಂದ ಮಾಡ್ತಾ ಹೋಗಿ, ಅಲ್ಲಲ್ಲಿ ಸ್ಟಾಪ್ ಮಾಡಿ. ರೋಡ್ ಬ್ರೇಕ್ ಇರ್ತವೆ, ಅಲ್ಲಲ್ಲಿ ಕರ್ವಿಂಗ್ ಇರ್ತವೆ, ಗಾಡಿ ಸ್ಲೋ ಮಾಡ್ಕೊಡ್ರಿ, ನೋಡ್ಕೊಡ್ರಿ. ಅದಕ್ಕೇನು ಪ್ರಶ್ನೆಗೇನು ಉತ್ತರ ಇದೆ, ಯಾಕೆ ಇಂಥರ 108 ಪ್ರಶ್ನೆಗಳು ಹುಟ್ಟಾಕಿ. ಇದು ಬೆಸ್ಟ್ ವೇ ಪರಿಣಾಮಕಾರಿಯಾಗಿ ಓದುವಂಥದ್ದು. ಅರ್ಥ ಆಗ್ತಿದೆಯಾ? ಸೊ ವಾಟ್ ಈಸ್ ದ ಬೆಸ್ಟ್, ವಾಟ್ ಈಸ್ ದ ಎಫೆಕ್ಟಿವ್ ರೀಡಿಂಗ್?
ಎಫೆಕ್ಟಿವ್ ರೀಡಿಂಗ್ ಈಸ್ ದಸ್. ಇಲ್ಲಿವರೆಗೆ ನಾನು ಹೇಳಿದಿಲ್ಲ, ಒಂದು 4-5 ನಿಮಿಷದಲ್ಲಿ ಇದನ್ನು ಮಾಡಬೇಕು. ಮತ್ತು ಭಾಳ ಜನ ಏನು ಮಾಡ್ತೀರೋ ಓದಿ ಬಿಟ್ಟು ಬಿಡ್ತೀರ, ಮುಗೀತು. ಸರ್ ನಾನಿವತ್ತು 4 ಚಾಪ್ಟರ್ ಓದಿ ನೋಡ್ರಿ ಸರ್, ಅನ್ನಾಹುತ ಚಾಪ್ಟರ್, ಬೆಂಕಿ ಚಾಪ್ಟರ್ 4 ಓದಿ ನೋಡ್ರಿ. ಓದೋದೇ ಬೇರೆ, ಅಧ್ಯಯನ ಬೇರೆ. ನೀವು ವಿದ್ಯಾರ್ಥಿಗಳಂದರೆ ನೀವು ಓದೋಕ್ಕಿಲ್ಲ, ಇಲ್ಲಿ ಅಧ್ಯಯನ ಮಾಡೋಕ್ಕಿದ್ದೀರಿ. ಈಗ ಯಾರೋ ಒಬ್ಬ ಕಟ್ಟಿ ಕೂತಾನೆ ಗುಡಿಗ, ಯಾವುದೋ ಒಂದು ಕಟ್ಟಿ ಕೂತ್ಕೊಂಡ್ಬಿಟ್ಟು ನ್ಯೂಸ್ ಪೇಪರ್ ಓದ್ತಾನವ, ಓದಕ್ಕೆ ಹೋಗ್ತಾನೆ. ಅವ ಬರೀ ಓದ್ತಾ ಇದ್ದಾನೆ ಅಷ್ಟೇ. ಅದ್ರ ನೆನಪಿದ್ರೆ ಬಿಟ್ಟರೆ ನನಗೇನು ಖಾಲಿ ಇದನ್ನು. ಆದರೆ ನೀವು ಒಂದು ಗೋಲಲ್ಲಿ, ಒಂದು ಗುರಿಯಲ್ಲಿದ್ದೀರ. ಏನೋ IAS ಓದ್ತಾ ಇದ್ದೀರಾ, ಏನೋ ಮೆಡಿಕಲ್ಗೆ ಓದ್ತಾ ಇದ್ದೀರಾ, ಏನೋ ಒಂದು ಎಕ್ಸಾಮ್ಗೆ ಓದ್ತಾ ಇದ್ದೀರಾ. ಹೀಗಾಗಿ ನೀವು ಹಂಗೆ ಓದಿ ಬಿಡಕ್ಕೆ ಬರಲ್ಲ. ಅದು ನಾ ಇಷ್ಟೊತ್ತನೇ ಹೇಳಿದ್ದು ಓದೋದು ರೈಟ್. ಇಲ್ಲಿಗೆ ಮುಗಿತಾ, ಏನೋ ನೆನಪಿಳಿಯಲ್ಲ. ಮುಂದೆ ನಿಮಗೆ 4 ದಿನ ಬಿಟ್ಟು ಕೇಳಿದ್ರೆ ಎಲ್ಲ ನೆನಪಾರ ಹೋಗ್ತದೆ. ಸೊ ನೆಕ್ಸ್ಟ್ ವಾಟ್ ನೆಕ್ಸ್ಟ್? ಸೊ ಪರಿಣಾಮಕಾರಿಯಾಗಿ ಓದಿದ್ದನ್ನು ನೆಕ್ಸ್ಟ್ ಏನು ಮಾಡಬೇಕನ್ನ ಬರೀಬೇಕು. ಇದು ಭಾಳ ಇಂಪಾರ್ಟೆಂಟ್. ನಿಮಗೆ ಗೊತ್ತಿಲ್ಲ, ಸಿಂದಗಿಯಲ್ಲಿ, ನಂದು ಸಿಂದಗಿ ತಾಲೂಕು, ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕು ನಂದು. ಇಲ್ಲೊಬ್ರು ಲೆಕ್ಚರ್ ಇದ್ರು, ಭಾಳ ಫೇಮಸ್ ಲೆಕ್ಚರು, ಕಾಲೇಜ್ ಲೆಕ್ಚರರು ಅನ್ನಾಹುತ. ಅವ್ರು ಏನು ಗೊತ್ತಾ, ಅವ್ರೊಂದು ಹ್ಯಾಬಿಟ್ ಏನು ಗೊತ್ತಾ, ಏನೇ ಓದಲಿ ಲೈಬ್ರರಿ ಕುಂತು ಓದ್ತಿದ್ರು. ಅವ್ರು ಭಾಳ ಓದೋರು. ನಾವು ನೋಡಿ ಕಣ್ಣಾರೆ ನೋಡಿ, ಅವರಿಗೆ ಸಿಕ್ಕಾಪಟ್ಟೆ ಓದ್ತಿದ್ರು. 2 ಪೇಜ್ ಓದ್ತಿದ್ರು. 2 ಪೇಜ್ ಓದಿದ್ದನ್ನು ವಾಪಸ್ ಅದನ್ನು ರೀಕಾಲ್ ಮಾಡ್ಕೊಂಡು ಬರೆಯೋಕ್ಕೆ ಟ್ರೈ ಮಾಡೋರು. ಅವ್ರು ಎಷ್ಟು ನೆನಪಿದೆ ಅಷ್ಟು ಬರ್ತದೆ. ಇದು ಮಾಡಿ ನೋಡಿ ಹೇಳ್ತೀನಿ, ಇಷ್ಟು ನಾಲೆಜ್ ಇಂಪ್ರೂವ್ಮೆಂಟ್ ಆಗ್ತದೆ, ಇಷ್ಟು ಮೆಮೊರಿ ಪವರ್ ನಿಮ್ಮದು ಜಾಸ್ತಿ ಆಗ್ತೈತಲ್ಲ. ಎಷ್ಟೇ ಬರಲಿ. ಈಗ 2 ಪೇಜ್ ಓದಿದ್ದೀರ, ಇತಿಹಾಸದ ಬಗ್ಗೆ 2 ಪೇಜ್ ಓದಿದ್ದೀರ, ಯಾರ ಬಗ್ಗೆ ಓದಿದ್ದೀರಾ, ಶಿವಾಜಿ ಮಹಾರಾಜ್ ಬಗ್ಗೆ ಓದಿದ್ದೀರ. 2 ಪೇಜ್ ಶಿವಾಜಿ ಮಹಾರಾಜ್ ಬಗ್ಗೆ ಕೊಟ್ಟಿದ್ದೀನಿ. 2 ಪೇಜ್ ಓದಿಬಿಟ್ಟು ಬುಕ್ಕ ಮುಚ್ಚಿಬಿಟ್ಟು ಇಲ್ಲಿವರೆಗೆ ಏನು ನೆನಪಿದೆ ನಿಮಗೆ, ಸುಮ್ಮನೆ ಏನು ನೆನಪಿರಲಿ ಇಷ್ಟರಾಗೆ ಬರೆಯೋದು. ಒಂದು ಅರ್ಧ ಪೇಜಲ್ಲಿ ಬರೆಯೋದು, ಅಥವಾ ನಿಮಗೆ ಜಾಸ್ತಿ ನೆನಪಿದ್ರೆ 1 ಪೇಜಲ್ಲಿ ಬರೆಯೋದು. ಡೂ ಇಟ್. ಓದಿದ್ದನ್ನು ಬರೀಬೇಕು ವಾಪಸ್. 10 ಸಲ ಓದೋದು ಒಂದೇ, 1 ಸಲ ಬರೆಯೋದು ಒಂದೇ. ಗೊತ್ತಾ ನಿಮಗೆ? ಇದ್ರ ಬಗ್ಗೆ ಭಾಳ ಗಮನ ಇದೆ. 10 ಸಲ ಓದೋದು ಒಂದೇ, 1 ಸಲ ಓದೋದು 1 ಸಲ ಬರೆಯೋದು ಒಂದೇ ಸಮ. ಯಾಕಂದರೆ ನೀವು ಹಿಂಗೆ ಬರೀತೀರಲ್ಲ, ಅದು ಫೀಲ್ ಆಗ್ತೈತಿ. ನರಗಳು ನಿಮ್ಮ ಬ್ರೈನ್ಗೆ ಭಾಳ ಪರಿಣಾಮಕಾರಿಯಾಗುತ್ತೆ. ಬರಿಬೇಕಾದ್ರೆ ಭಾಳ ಪರಿಣಾಮಕಾರಿ ಇರುತ್ತೆ. ಈಗ ನೋಡಿ, ಯಾಕೆ ಬರೆಯೋದು ಇಂಪಾರ್ಟೆಂಟ್. ಭಾಳ ಜನ ಸ್ಟೂಡೆಂಟ್ಸ್ ಬರೆಯೋದಿಲ್ಲ. ಇದು ಭಾಳ ಬೇಜಾರಾಗುವಂಥ ವಿಚಾರ. ಇವತ್ತಿನ ದಿನಗಳಲ್ಲಿ ಬರೀ ಓದ್ತಾರೆ. ಗಣಿತ ಕೂಡ ಲೆಕ್ಕ ಕೂಡ ಓದ್ತಾ ಹುಡುಗರ ಇಟ್ಟು ಹಂಬ. ಆ ಗಣಿತ ಬುಕ್ ಅಂದರೆ ಕೈಯ ಪೆನ್ ಇರಬೇಕು. ಕೈಯ ಪೆನ್ನ ನೋಡ್ಬೇಕು, ಇರಬೇಕು. ಇಲ್ಲ ಕೈಯ ರದ್ದಿರ್ಬೇಕು, ಹಾಳೆ ಬಿಡಿಸ್ಬೇಕು ಲೆಕ್ಕ. ಗಣಿತ ಅಂದರೆ ನಾವು ಒಂದಿನೂ ಓದಿಲ್ಲ. ಗಣಿತ ಅಂದ್ರೆ ಫಿಕ್ಸ್ ಲೆಕ್ಕ ಬಿಡಿಸ್ತಿದ್ವಿ. ಈಗ ನೋಡಿ, ನಮ್ಮ ಊರಾಗ ಫ್ರೀ ಟ್ಯೂಷನ್ ತೊಗೊತೀನಿ ಹುಡುಗರಿಗೆ. 6th 7th 8th 9th 10th ಫ್ರೀ. ಅವರಿಗೆಲ್ಲ ಫ್ರೀ ಟ್ಯೂಷನ್ ಹೇಳ್ತೀನಿ ಮಕ್ಕಳಿಗೆ. ನಮ್ಮೂರು ಮಕ್ಕಳಿಗೆ ಉದ್ಧಾರ ಆಗಲಿ ಅಂತ ಹಳ್ಳಿ ಇದೆ. ನೋಡ್ತೀನಲ್ಲ, ಅವ್ರಿಗೆಲ್ಲ ಗಣಿತ ಹೇಳ್ತಿರ್ತೀನಿ. ನಾನು ಗಣಿತ ಹೇಳ್ತೀನಿ, ವಿಜ್ಞಾನ ಹೇಳ್ತೀನಿ, ಇಂಗ್ಲೀಷ್ ಹೇಳ್ತೀನಿ. ಅವರಿಗೆಲ್ಲ ನಾಲೆಜ್ ಸ್ವಲ್ಪ ಸಿಗಲಿ ಅಂತ. ಗಣಿತ ಭಯಪಟ್ಟು ಮಾಡ್ಕೊಂಡು ಬಂದ ಓದ್ತಿರ್ತಾನ. ಕಿಸುಬಾಯಿ ಬಿಡ್ತೀನಿ, ಒಂದು ಕಿವಿಗೆ ಬರೆಯೋದು ಕೂತ್ಕೊಂಡು ಬರೀಬೇಕು. ನೋಡಿ, ನಾನು ಸ್ವಚ್ಛ ಹೇಳ್ಬಿಡ್ತೀನಿ, ಯಾರು ಜಾಸ್ತಿ ಬರೀತಿರೋ ನೀವು ಭಾಳ ಒಳ್ಳೆ ಸ್ಟೂಡೆಂಟು, ನೀವು ಗ್ರೇಟ್ ಸ್ಟೂಡೆಂಟ್ ಆಗ್ತೀರ. ದೆರ್ ಇಸ್ ನೋ ಡೌಟ್ ಎಟ್ ಆಲ್. 100% ದೆರ್ ಇಸ್ ನೋ ಡೌಟ್. ಅರ್ಥ ಆಯ್ತಾ? ಬರೆಯೋದಕ್ಕೆ ಭಾಳ ಮಹತ್ವ ಕೊಡಿ. ಅಟ್ಲೀಸ್ಟ್ ಡೈಲಿ 10 ಪೇಜಸ್. ನೀವು ಯಾವುದೇ ಇರಲಿ, ಡಿಗ್ರಿ ಆಗಿರ್ರಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೋದ್ರಿ, ನೀಟ್ ಎಕ್ಸಾಮ್ಗೆ ಹೋದ್ರಿ, CETಗೆ ಹೋದ್ರಿ, ಯಾವುದಿಗೆ ಹೋದ್ರಿ, ಅಟ್ಲೀಸ್ಟ್ ಡೈಲಿ 10 ಪೇಜಸ್ ಬರೆಯೋ ರೂಢಿ ಇಟ್ಕೋಬೇಕು. ಅದು ನೋಡಿ ಬರೆಯೋದಲ್ಲ. ಭಾಳ ಜನ ಬುಕ್ ನೋಡಿ ಬರ್ಕೊಂಡು ಹೊಂಟ್ಬಿಡ್ತಾರೆ. ತಲೆಯಲ್ಲಿರೋದು ಹಾಗಲ್ಲ, ಸ್ವಂತ ಬರೀಬೇಕು, ಬಯಾಟ್ ಬರೀಬೇಕು. ಇದ್ದು ಯಾವಾಗ ನೀವು ಸ್ವಂತ ಬರೆಯೋಕ್ಕೆ ನೋಡ್ತೀರೋ ಅವಾಗ ನಿಮ್ಮ ಕ್ರಿಯೇಟಿವಿಟಿ ಹೆಚ್ಚಾಗುತ್ತೆ. ನಿಮ್ಮ ಬ್ರೈನ್ ಕೆಲಸ ಜಾಸ್ತಿ ಮಾಡ್ತೈತಿ, ವಿಚಾರ ಶಕ್ತಿ ಜಾಸ್ತಿ ಬೆಳೀತೈತಿ. ವಿಚಾರ ಶಕ್ತಿ ಜಾಸ್ತಿ ಬೆಳೆದ್ರೆ ನಿಮ್ಮಲ್ಲಿ ನಾಲೆಜ್ ಜಾಸ್ತಿ ಆಗ್ತೈತಿ. ಚಿಂತನೆ ಮಾಡಬೇಕು, ಬರಿಬೇಕಾದ್ರೆ. ಓದಬೇಕಾದ್ರೆ ನಿಮ್ಮ ತಲೆ ಯಾಕಡೆ ಹೋಗ್ಬೋದು, ಇದು ನೆನ್ಪಿಟ್ಟು. ಓದಬೇಕಾದ್ರೆ ನಿಮ್ಮ ಮೈಂಡ್ ಯಾಕಡೆ ಹೋಗ್ಬೋದು, ಬರಿಬೇಕಾದ್ರೆ ಹಾಗೆ ಯಾಕಡೆ ಹೋಗಿ ಬಿಡಲ್ಲ. ಯಾಕಂದ್ರೆ ಎಲ್ಲ ನೆನಪು ಮಾಡ್ಕೊಂಡು ಬರಿಬೇಕಲ್ಲ, ಅದು ನಿಮ್ಮ ಕಾನ್ಸಂಟ್ರೇಷನ್ ಅಲ್ಲೇ ಇರ್ತದೆ. ಸೊ ಹಾಗಾಗಿ ಹೆಚ್ಚು ಬರೆಯೋದ್ರಿಂದ ಹೆಚ್ಚು ಏಕಾಗ್ರತೆ, ನಿಮ್ಮ ಕಾನ್ಸಂಟ್ರೇಷನ್ ಹೆಚ್ಚಿಗೆ ಆಗ್ತಾ ಹೋಗ್ತೈತಿ. ನಿಮ್ಮ ಬ್ರೈನ್ ದಿನ ಸ್ಟ್ರಾಂಗ್ ಆಗ್ತೈತಿ. ಈಗ ಇದು ನಿಮಗಿಲ್ಲ, ಮಸಲ್ಸ್ ಇಲ್ಲ, ಏನು ಮಾಡ್ಬೇಕು ನೀವು? ಈ ಮಸಲ್ಸ್ ಬೆಳೆಸ್ಬೇಕಾದ್ರೆ ಏನು ಮಾಡ್ತೀರಿ? ಜಿಮ್ಗೆ ಹೋಗ್ತೀರಿ. ಸೊ ಜಿಮ್ಗೆ ಹೋಗಿ 1 ತಿಂಗಳು 2 ತಿಂಗಳು ಫುಲ್ ಹಿಂಗೆ ಗಿಂಬಲ್ಸ್ ಎತ್ತಿದ್ರೆ ಇದು ಬಂದು ಬಿಡ್ತದೆ, ಈ ಮಸಲ್ಸ್ ಬರ್ತದೆ. ಹಾಗೆ ಬ್ರೈನು ಕೂಡ ಸ್ಟ್ರಾಂಗ್ ಮಾಡಬೇಕಾಗಿದೆ, ಮೆದುಳು ಸ್ಟ್ರಾಂಗ್ ಮಾಡಬೇಕಾಗಿದೆ. ಹೆಂಗೆ ಮಾಡ್ಬೇಕು? ಚಿಂತನೆ ಮಾಡಬೇಕು, ಹೆಚ್ಚು ವಿಚಾರ ಮಾಡಿ ಬರೀಬೇಕು. ಸೊ ಹೀಗಾಗಿ ಓದೋದರಲ್ಲಿ ನಿಮ್ಮ ಬ್ರೈನಿಗೆ ಕೆಲಸ ಕಡಿಮೆ, ಬರೆಯೋದರಲ್ಲಿ ನಿಮ್ಮ ಬ್ರೈನ್ಗೆ ಕೆಲಸ ಜಾಸ್ತಿ. ಸೊ ಯಾವಾಗ ಬ್ರೈನ್ಗೆ ಕೆಲಸ ಜಾಸ್ತಿ ಬಿತ್ತು, ಅದರ ಆ್ಯಕ್ಟಿವಿಟೀಸ್ ಜಾಸ್ತಿ ಆಗುತ್ತೆ, ಅದಕ್ಕೆ ಕೆಲಸ ಜಾಸ್ತಿ ಬೀಳುತ್ತೆ, ಅವಾಗ ಸ್ಟ್ರಾಂಗ್ ಆಗುತ್ತೆ. ಇದಕ್ಕೆ ಯಾವಾಗ ಕೆಲಸ ಜಾಸ್ತಿ ಬಿತ್ತು, ಡಂಬೆಲ್ಸ್ ಎತ್ತಕ್ಕಂದ್ರೆ ಇಲ್ಲಿ ಪೇನ್ ಆಗ್ತೈತಿ, ಇಲ್ಲಿ ವಿಚಾರ ಬದಲಾವಣೆ ಆಗುತ್ತೆ. ಹಾಗೆಯೇ ಬ್ರೈನ್ ಕೂಡ ಹಾಗೆ ಹೆಚ್ಚು ಚಿಂತನೆ ಮಾಡಬೇಕು, ವಿಚಾರ ಮಾಡಬೇಕು, ಓದಿದ್ದನ್ನು ನೆನೆಸ್ಕೊಳ್ಬೇಕು, ರಿಕಾಲ್ ಮಾಡಬೇಕು. ಈ ಓದಿದ್ದನ್ನು ಈ ಥರ ರೂಢಿ ಇಟ್ಕೊಂಡ್ಬಿಟ್ರೆ, ನಾ ಹೇಳ್ತೀನಲ್ಲ, ದೇವರನ್ನ ಹೇಳ್ತೀನಿ, ನೀವು ಭಾಳ ನೀವು ಓದೋದ್ರಲ್ಲಿ ಬರೆಯೋದ್ರಲ್ಲಿ ನಿಮ್ಮನ್ನು ಹಿಡಿಯೋರು ಯಾರೇ
ಬರೀದಿರಲ್ಲ. ಡೈಲಿ 10 ಪೇಜಸ್ ಬರೀ ರೂಢಿ ಇಟ್ಕೊಳ್ಳಿ. ಇದು ಇವತ್ತೇ ಮಾರ್ಕ್ ಮಾಡ್ಕೊಳ್ಳಿ. ಇವತ್ತು ನನ್ನ ಶಬ್ದನ ಓದುವುದು 10 ಸಲ ಈಕ್ವಲ್ ಟು 10 ಟೈಮ್ಸ್ ರೀಡಿಂಗ್ ಈಸ್ ಈಕ್ವಲ್ ಟು 1 ಟೈಮ್ ರೈಟಿಂಗ್. 10 ಸಲ ಓದುವುದು 1 ಸಲ ಬರೆಯೋದಕ್ಕೆ ಸಮ. ಸರ್ ಒಮ್ಮೆ ಡೈರೆಕ್ಟ್ಲಿ ಬರೋದ್ರೆ ಹೇಗೆ ಓದೋದೇ ಬಿಟ್ಬಿಡ ಬರೇ ಬಂದ್ರೆ ಹಂಗೆ ಬರಲ್ಲ ಅದು. ಈಗಾದ್ರೆ ನೀವು ಓದಿದ್ರೆ ಬರೀಬೇಕಲ್ಲ. ಫಸ್ಟ್ ನೀವು ಮ್ಯಾಚ್ ಆಡ್ಕೋತ ಬರ್ಬೇಕಂದ್ರೆ ಫೈನಲ್ಗೆ ಬರ್ತೀರಿ, ಫೈನಲ್ ಮ್ಯಾಚ್ ಆಡಕ್ಕೆ ಬರ್ತೀರಿ. ಒಮ್ಮೆ ಸರ್ ನಾವು ಒಟ್ಟ ಮ್ಯಾಚ್ ಲೀಗ್ ಮ್ಯಾಚ್ ಆಡಿಸ್ಬಿಟ್ರೆ ನಮ್ಗೆ ಸೀದಾ ಫೈನಲ್ ಆಡಿಸ್ರಂದ್ರೆ ಹಂಗೆ ಬರೋದು. ಓದಬೇಕು, ಆಮೇಲೆ ಬರೀಲೇಬೇಕು. ದಯವಿಟ್ಟು ಓದಿ ಬಿಡಬೇಡಿ. ಕ್ಲಿಯರ್ ಇದೆಯಾ? ಅರ್ಥ ಆಯ್ತಾ? ನೀವು ಏನು ಓದ್ತಿರೋ ಈಗ ಒಂದು 15 ನಿಮಿಷ ಓದಿದ್ದೀರಾ, ಆ ಬುಕ್ ಮುಚ್ಚಿ ಅದನ್ನೇ ಹೊಳ್ಳಿ ವಾಪಸ್ ಬರೆಯೋಕ್ಕೆ ಟ್ರೈ ಮಾಡೋದು. ಇದು ಮಾಡಿ ನೋಡ್ರಿ, ನಿಮ್ಮ ಜೀವನದಲ್ಲಿ ಭಾಳ ಬದಲಾವಣೆ ಆಗುತ್ತೆ. ಇದು ಭಾಳ ಜನ ಮಾಡೋದೇ ಇಲ್ಲ. ಸ್ಟೂಡೆಂಟ್ಸ್ 90% ಸ್ಟೂಡೆಂಟ್ಸ್ ಮಾಡೋದೇ ಇಲ್ಲ. ಇದು ಮಾಡಲೇಬೇಕು. ಡೈಲಿ 10 ಪೇಜಸ್, ಡೈಲಿ 2 ಗಂಟೆ ಇದು 1 ಗಂಟೆ ಇದಕ್ಕೆ ಹಾಕಿರಿ. ದಯವಿಟ್ಟು 1 ಗಂಟೆ ಆದರೂ ಈ ಥರ ಪ್ರಾಕ್ಟೀಸ್ಗೆ ಹಾಕಿ. ನಿಮ್ಮಲ್ಲಿ ಭಾಳ ಬದಲಾವಣೆ ಆಗುತ್ತೆ, ನಾನು ಗ್ಯಾರಂಟಿ ಕೊಡ್ತೀನಿ. ಇದರಿಂದ ಏನಾಗುತ್ತೆ, ಮತ್ತು ಶುದ್ಧ ನಿಮ್ಮ ಹ್ಯಾಂಡ್ ರೈಟಿಂಗ್ ಸ್ಟ್ರೇಟ್ ಬರೆಯೋದ್ರಿಂದ ನೋಡಿ, ಬರೆಯೋದ್ರಿಂದ ಆಗುವ ಲಾಭಗಳು ನೋಡಿ. ನಿಮ್ಮ ಬ್ರೈನ್ ಶಾರ್ಪ್ ಆಗ್ತೈತಿ. ಬ್ರೈನ್ ಅನ್ನಾಹುತ ಇಂಟೆಲಿಜೆಂಟ್ ಆಗ್ತಾರೆ. ಡೇ ಬೈ ಡೇ ನಿಮ್ಮ ಮೆಮೊರಿ ಪವರ್, ಬ್ರೈನ್ ಶಾರ್ಪ್ ಆಗ್ತೈತಿ. ನಿಮ್ಮ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ. ನೆನಪಿನ ಶಕ್ತಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗುತ್ತೆ. ನಿಮ್ಮ ಬ್ರೈನ್ ಪವರ್ಫುಲ್ ಆಗ್ತೈತಿ. ಉಳಿದೋರ್ಕಿಂತಲೂ ನಿಮ್ಮ ಮೆಮೊರಿ ಪವರ್ ಸ್ಟ್ರಾಂಗ್ ಆಗ್ತೈತಿ. ನೆನಪು ಜಾಸ್ತಿ ಉಳಿತೈತಿ. ನೆಕ್ಸ್ಟ್ ಇದರಿಂದ ಶುದ್ಧ ಬರಹ, ನೀವು ಬರೆಯೋದ್ರಿಂದ ನಿಮ್ಮ ಶುದ್ಧ ಬರಹ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗುತ್ತೆ. ಆಮೇಲೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಏನಾಗುತ್ತೆ, ಸ್ಪೀಡ್ ಆಗ್ತೈತಿ. ದಿನ ಬರೆಯೋ ರೂಢಿ ಇದ್ದರೆ ಸ್ಪೀಡ್ ಆಗ್ತೈತಿ. ದಿನ ಈಜಾಡ್ರಿ. ದಿನ ಸ್ವಿಮ್ಮಿಂಗ್ ಮಾಡ್ತಾ ಇದ್ರೆ ನೀವು 4 ರೌಂಡ್ ಹೊಡೆಯೋರು 5 ರೌಂಡ್ ಹೊಡಿತೀರಿ. ಅದು ದಮ್ ಬರಲಾರ್ದಂಗೆ. ಪ್ರಾಕ್ಟೀಸ್ ಅದು ನಿಮಗೆ ಪ್ರಾಕ್ಟೀಸ್ ಬೇಕ್ರಿ. ಸೊ ಹಾಗಾಗಿ ದಿನ ಬರೆಯೋ ಪ್ರಾಕ್ಟೀಸ್ ಇದ್ದರೆ ಸ್ಪೀಡ್ ಆಗ್ತದೆ. ತಾನಾಗಿ ನಿಮ್ಗೆ ಗೊತ್ತಿಲ್ಲದಂಗೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಸ್ಪೀಡ್ ಆಗುತ್ತೆ. ಯಾಕಂದ್ರೆ ನಾಳೆ ಎಕ್ಸಾಮ್ಗಳಲ್ಲಿ ಕಡಿಮೆ ಸಮಯದಲ್ಲಿ 3 ತಾಸಲ್ಲಿ 100 ಮಾರ್ಕ್ಸಿಗೆ ಬರೀಬೇಕೆಲ್ಲ. ಸ್ಪೀಡ್ ಬೇಕು ಹ್ಯಾಂಡ್ ರೈಟಿಂಗ್. ಆಮೇಲೆ ಬರೆದಿದ್ದು ಭಾಳ ದಿನಗಳವರೆಗೆ ನೆನಪಿರುತ್ತೆ. ಓದಿದ್ದು 10 ದಿನ ನೆನಪಿದ್ರೆ ಬರೆದಿದ್ದು 1 ತಿಂಗಳು ನೆನಪಿರ್ತದೆ. ಹೆಚ್ಚಿಗೆ ಬಹಳ ದಿನಗಳವರೆಗೆ ನೆನಪಿರುತ್ತದೆ ಬರೆಯುವುದು. ಸೊ ಬರೆಯುವುದರಿಂದ ಇಷ್ಟೆಲ್ಲ ಲಾಭಗಳಿದೆ. ನೆನಪಿಟ್ಕೊಳ್ಳಿ. ಕ್ಲಿಯರ್ ಇದೆಯಾ? ಸೊ ಪರಿಣಾಮಕಾರಿ. ಇಲ್ಲಿಗೆ ಮುಗಿಯಲ್ಲ. ಮತ್ತು ಇದನ್ನು ಕೂಡ ಇನ್ನೂ 100% ಆಗಿಲ್ಲ. ಸರ್ ನಾವು ಓದಿದ್ವಿ ಸರಿಯಾಗಿ, ನೀವು ಹೇಳ್ದಂಗೆ ಎಲ್ಲ ಫಿಂಗರ್ ಪಾಯಿಂಟ್ ಇಟ್ಕೊಂಡು ಓದಿದ್ವಿ, ಚೆಂದಾಗಿ ಆಸ್ವಾದನೆ ಮಾಡಿದ್ವಿ, ಅದನ್ನು ಬರ್ದು ತೆಗೆದ್ವಿ, ಇಲ್ಲಿ ಮುಗಿತಾ? ಇಲ್ಲ. ಆಯಿತು, ಮಾಡಿದ್ರಿ ಮುಗಿದ್ರಿ. ಇನ್ನೊಂದು 15-20 ದಿನ ಬಿಟ್ಟು ಕೇಳಿದ್ರೆ ಏನೋ ನೆನಪಿರಲ್ಲ ನಿಮಗೆ. ನಥಿಂಗ್. ಹೌದು, ಯಾಕಂದರೆ ಎಲ್ಲರೂ ಮರೀತಾರೆ. ನೀವು ಒಬ್ಬರೇ ಅಲ್ಲ ಸರ್, ನನಗೆ ಓದಿದ್ದು ನೆನಪಾರ್ತದೆ, ನೀವು ಒಬ್ಬರೇ ಅಲ್ಲ, ಎಲ್ಲರಿಗೂ ಇದೆ ಅದು. ಆದರೆ ಅವ್ರು ಹೆಂಗೆ ನೆನ್ಪಿಟ್ಕೋತಾರೆ ಅಂದರೆ, ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ರಿವಿಷನ್. ಪರಿಣಾಮಕಾರಿಯಾಗಿ ರಿವಿಷನ್ ಮಾಡೋದು. ರಿವಿಷನ್ ಅಂದ್ರೇನು? ಮತ್ತೆ ಓದಿದ್ದಾನೆ ಓದೋದು. ಸೊ ನೀವೇನು ಮಾಡಿದಿರಲ್ಲ, ರಿವಿಷನ್ ಮಾಡಬೇಕಾದ್ರೆ ಬರೆಯೋ ಅವಶ್ಯಕತೆ ಇಲ್ಲ. ಡೋಂಟ್ ವರಿ. ನೀವು ಯಾವುದೇ ಒಂದು ಸಬ್ಜೆಕ್ಟ್ ರಿವಿಷನ್ ಮಾಡಬೇಕಾದ್ರೆ ಅದು ಬರೆಯೋ ಅವಶ್ಯಕತೆ ಇಲ್ಲ. ನೀವು ಓದಿದ್ದನ್ನು ಬರೆದಿರ್ತೀರಾ, ಈಗ ರಿವಿಷನ್ ಮಾಡೋಕೆ ಮತ್ತೆ ಬರೆಯೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಬೇಕಾದ್ರೆ ಕೈಲೇ ಒಂದು ಕೀ ಪಾಯಿಂಟ್ಸ್ ಬರ್ಕೊಂತ ಹೋಗ್ರಿ. ಸುಮ್ಮನೆ ಹಿಂಗೆ ಅಗದಿ ಸ್ಟೈಲಾಗ ಅನಂತ ಪದ್ಮನಾಭ ಸ್ಟೈಲಲ್ಲಿ ಮಕ್ಕೊಂಡು ಸುಮ್ಮನೆ ಸ್ಟೈಲಾಗಿ ಬರಿಬೋದೇನು, ಏನು ಸಣ್ಣಾಗಿ ಬರಿಬೋದು. ಬಟ್ ರಿವಿಷನ್ ಮಾಡೋಕೆ ನೀವು ನೋಡಬೇಕಾಗುತ್ತೆಲ್ಲ. ವಾಪಸ್ ತಿರುಗಿಸಿ ನೋಡಬೇಕು. ಓದಿದ್ದನ್ನು ಮತ್ತೆ ಓದಬೇಕು. ಒಂದು ಕೆಲಸ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ನೋಟ್ಸ್ ಇದೆ ಅನ್ಕೊಳ್ಳ. ಫಸ್ಟ್ ಚಾಪ್ಟರ್ ಯಾವುದೋ ಒಂದಿದೆ, ಫಸ್ಟ್ ಫ್ರಿಕ್ಷನ್ ಇದೆ ಅನ್ಕೊಳ್ಳ. ಫ್ರಿಕ್ಷನ್ಗೆ ಒಂದು ಚಾಪ್ಟರ್ ಇದೆ ನಿಮ್ಮ ಹತ್ರ. ಈ ಸೈನ್ಸ್ ಓದ್ತಾ ಇದ್ದೀರಾ, ಘರ್ಷಣೆ. ಫ್ರಿಕ್ಷನ್ ಅಂದರೆ ಘರ್ಷಣೆಗೆ ಒಂದು ಚಾಪ್ಟರ್ ಇದೆ. ಸೊ ನೀವೇನು ಮಾಡಿದ್ದೀರಾ, ಇದನ್ನು ಈ ಬುಕ್ದಲ್ಲಿ ಒಂದ್ಸಲ ಓದಿದ್ದೀರಾ. ಒಂದ್ಸಲ ಓದಾಗ ಅಲ್ಲಿ ಏನು ಬರೀರಿ, ಆ ಫ್ರಿಕ್ಷನ್ ಅದು ಹೆಡ್ಡಿಂಗ್ ಇರ್ತೈತಲ್ಲ, ಒಂದ್ಸಲ ಓದಾಗ ಅದು ಒಂದ್ಸಲ ಅದು ಬರೀರಿ ಹಿಂಗೆ ಅದ್ರ ಮೇಲೆ. ಸೊ ಮತ್ತೆ ಸೆಕೆಂಡ್ ಟೈಮ್ ಓದಕ್ಕೆ ಬರ್ತೀರಾ. ಸೆಕೆಂಡ್ ಟೈಮ್ ಅಥವಾ ನೀವು ಇದು ನೋಟ್ಸ್ ಇದೆ ಅನ್ಕೊಳ್ಳೋಣ. ನಿಮ್ಮ ಹತ್ರ ಬುಕ್ ಇದೆಯೋ ನೋಟ್ಸ್ ಇದೆಯೋ ಗೊತ್ತಿಲ್ಲ ನನಗೆ. ಏನೋ ನಿಮ್ಮ ಕ್ಲಾಸ್ ನೋಟ್ಸ್ ಇದೆ ಅಥವಾ ಬುಕ್ ಇದೆ, ನೀವೇ ನೋಟ್ಸ್ ಮಾಡಿದ್ದೀರ. ಒಂದ್ಸಲ ಓದಿದಾಗ ಒಂದ್ಸಲ, ಮತ್ತು ಸೆಕೆಂಡ್ ಟೈಮ್ ಬಂದಾಗ ಸೆಕೆಂಡ್ ಟೈಮ್, 2 ಟೈಮ್. ಸೊ ಇದು ಮಿನಿಮಮ್ 5 ಟೈಮ್ಸ್ ಆಗಬೇಕು ನೋಡಿ. ಯಾವುದೇ ತೊಗೊಳ್ಳಿ, ಅದು ಯಾವಾಗ 15 ದಿನ 20 ದಿನ ಬಿಟ್ಟು ನೋಡಬೇಕು. ಇವತ್ತು ನಾಳೆ ನಾಡ್ದು 3 ದಿನ ರಿವಿಷನ್ ಮಾಡೋದಲ್ಲ, 5 ದಿನ ಕುಂತು 5 ಸಲ ಓದೋದಲ್ಲ. ಇವತ್ತು ಓದ್ತೀರಾ, ಮುಂದೊಂದು 15 ದಿನ ಬಿಟ್ಟು ಮತ್ತೆ ಸೆಕೆಂಡ್ ಟೈಮ್ ರಿವಿಷನ್, ಸೆಕೆಂಡ್ ರೀಡಿಂಗ್, ಮತ್ತೊಂದು 15 ದಿನ ಬಿಟ್ಟು ಥರ್ಡ್ ರೀಡಿಂಗ್ ನೋಡ್ಬೇಕು. ನೀವು ಅವಾಗ ಹೋದಲ್ಲಿ ಎಲ್ಲ ಹೊಸದು ಅನಿಸುತ್ತೆ. ಹೀಗೆ ಮತ್ತೆ ಎಕ್ಸಾಮ್ ಟೈಮಲ್ಲಿ 1 or 2 ಟೈಮ್ಸ್, ಒಂದು ಸಲ ಅಥವಾ 2 ಸಲ ರಿವಿಷನ್ ಆಗಬೇಕು. ಎಕ್ಸಾಮ್ ಟೈಮಲ್ಲಿ, ಎಕ್ಸಾಮ್ ಹತ್ತಿರ ಬಂದಾಗ ಮತ್ತೆ ಅವಾಗ 2 ಸಲ. ಬಟ್ ಒಂದು ಸಬ್ಜೆಕ್ಟ್ ನೀವು ಪೂರ್ತಿ ಅದನ್ನು ನೆನಪು ಉಳಿಬೇಕಂದ್ರೆ ಮಿನಿಮಮ್ 5 ಸಲ, ಮಿನಿಮಮ್ ಹೇಳ್ತಾ ಇದ್ದೀನಿ 5 ಟೈಮ್ಸ್ ರಿವಿಷನ್ ಆಗಬೇಕು. ಇನ್ನು ಕೆಲವರು ಸ್ವಲ್ಪ ಸ್ಲೋ ಇದೀವಿ ಸರ್, ನಮ್ಗೆ ನೆನಪುಳಿಯಲ್ಲ ಅಂದರೆ ಇನ್ನೂ ಹೆಚ್ಚಿಗೆ 6-7 ಸಲ ಮಾಡಿ ಏನು ಪ್ರಾಬ್ಲಮ್ ಇಲ್ಲ. 6-7 ಸಲ ಓದ್ರಲ್ಲಿ ಏನು ತಪ್ಪಿದೆ? ಭಾಳ ಜನ ಏನು ಹೇಳ್ತಾರೆ, ಸರ್ ಫ್ರಿಕ್ಷನ್ ನಾವು ಒಂದು ಸಲ ಓದಿನ್ರಿ, ನಾ ಎಲ್ಲ ತಿಳ್ಕೊಂಡಿದ್ದೀನಿ, ಮತ್ತೇನು ಸರ್ ಅದರ ಓದೋದು ಮತ್ತೇನೈತಿ? ಕಿಸ್ಬಾಯ್ ಕ್ವಶನ್ ಪೇಪರ್ ಕೈಯಾಗ ಕೊಟ್ರೆ ನೀಗ ಪ್ಯಾಪೆ ಅಂತಿ. ಕ್ವಶನ್ ಪೇಪರ್ ಕೂಡ ಸಾಲ್ವ್ ಮಾಡೋಕೆ ಬರಲ್ಲ. ನೆನಪು ಅದೇನೋ ಓದಿದ್ನಲ್ಲ, ಏನೋ ನೆನಪಿತ್ತಲ್ಲ, ಆಗಲ್ಲ, ಬರಲ್ಲ.
ಪೂರ್ತಿ ಕಮಾಂಡ್ ಬೇಕು. ನೀವು ಬರೀ ಓದ್ತಾ ಇಲ್ಲ, ಇಲ್ಲಿ ಓದಕ್ಕೆ ಬಂದಿಲ್ಲ, ಇಲ್ಲಿ ಅಧ್ಯಯನ ಮಾಡಕ್ಕೆ ಬಂದಿರ. ಅಧ್ಯಯನ ಅಂದರೆ ಓದುವುದು, ಬರೆಯುವುದು, ರಿವಿಷನ್ ಮಾಡೋದು, 3. ವಾಟ್ ಯು ಮೀನ್ ಬೈ ಸ್ಟಡಿ? ಸ್ಟಡಿ ಟಿಪ್ಸ್. ಸ್ಟಡಿ ಅಂದ್ರೇನು? ಅಧ್ಯಯನ ಅಂದ್ರೇನು? ಫಸ್ಟ್ ಓದುವುದು, ಬರೆಯುವುದು, ಮತ್ತು ಮುಂದೆ ಮುಂದೆ ಒಂದಿಷ್ಟು ದಿನಗಳ ನಂತರ ಮತ್ತೆ ರಿವಿಷನ್ ಮಾಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಜಸ್ಟ್ ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟರೆ ನಿಮ್ಗೆ ಅರ್ಥ ಆಗುತ್ತೆ. ಈಗ ಯಾರಿದ್ದಾರೆ? ಗುಂಡ ಇದ್ದಾನೆ. ಇಲ್ಲ ಅವಳು ಗುಂಡಿದ್ದಾಳೆ. ಗುಂಡಿಗೆ ನೋಡಿದ್ದಾನೆ 2023 ನೋಡಿದ್ದಾನೆ. ಮುಂದೆ ಮತ್ತೆ 2024 ಇಬ್ಬರು ಮುಖಾಮುಖಿ ಆಗ್ತಾರೆ. ಅವಾಗ ಗುಂಡ ಅಂತಾನ, ಈಕಿ ಎಲ್ಲೋ ನೋಡಿನಲ್ಲ, ಈ ಹುಡುಗಿ ಗುಂಡಿ ಎಲ್ಲೋ ನೋಡಿನಲ್ಲ ಅಂತಾನ. ಹೆಸರು ಸಹಿತ ನೆನಪಿರಲ್ಲ, ಏನು ನೆನಪಿರಲ್ಲ, ಮಕನೇ ನೆನಪಿರಲ್ಲ, ಹೆಸರೇ ನೆನಪಿಡ್ಬೋದ. ಯಾಕ? ಅವನು ಮತ್ತೆ ಭಾಳ ವರ್ಷ ನೋಡೇ ಇಲ್ಲ, ರಿವಿಷನ್ ಮಾಡೇ ಇಲ್ಲವ. ಗುಂಡಿಗೆ ರಿವಿಷನ್ ಮಾಡೇ ಇಲ್ಲವ, ಎಂದೋ ನೋಡೇನ, ವರ್ಷದಿಂದ ನೋಡೇನೆ. ಅದೇ ಗುಂಡಿ ದಿನ ಕಣಮುದಿಲ್ಲ ಅನ್ಕೊಳ, ಅಥವಾ ಗುಂಡಿನೇ ಇವನು ಗರ್ಲ್ಫ್ರೆಂಡ್ ಅನ್ಕೊಳ. ಗುಂಡನ ಗರ್ಲ್ಫ್ರೆಂಡ್ ಗುಂಡಿ. ಹೆಸರು ಮರ್ಯಾದೆ ಹೇಳ್ರಿ, ಸಾಧ್ಯನೇ ಇಲ್ಲ. ಕನಸು ನೆನೆಸಂತ ಆಕಿನ ಹೆಸರು ನೆನೆಸ್ತಿರ್ತಾನ. ಮನಸ್ಸು ಎಲ್ಲ ಆಕಿನೇ, ನೀನೇ ಎಲ್ಲ ಕಡೆ ಅಂತಿರ್ತಾನ. ಹೆಸರು ಮರೆಯಲ್ಲ, ಯಾಕಂದ್ರೆ ಅವಳು ಹತ್ರದಲ್ಲಿದ್ದಾರೆ. ಸೊ ದಿನ ಟಚ್ಚಲ್ಲಿದ್ದಾರೆ, ರಿವಿಷನ್ ಮಾಡ್ತಾ ಇದ್ದಾರೆ. ಸೊ ಅರ್ಥ ಆಯ್ತಾ? ಹೀಗಾಗಿ ಯಾವುದೇ ಸಬ್ಜೆಕ್ಟ್ಸ್ ಇರಲಿ, ಯಾವುದೇ ವಿಷಯ ಇರಲಿ, ನೀವು ಯಾವಾಗೋ 4 ತಿಂಗಳಿಗೊಮ್ಮೆ ಯಾವಾಗೋ ಒಂದು ಪುಸ್ತಕ ತೆಗೆದ್ರೆ ದೇರ್ ಇಸ್ ನೋ ಯೂಸ್, ಮರ್ತೋಗ್ತದೆ. ಅದಕ್ಕೆ ನೀವು ಮತ್ತೆ ಆವಾಗ ತೆಗೆದು ನೋಡ್ತಾ ಇದ್ರೆ ಅದು ನಿಮಗೆ ಚಿರಪರಿಚಿತ ಇರುತ್ತೆ. ಪರೀಕ್ಷೆಗಳಲ್ಲಿ ಭಾಳ ಹೆಲ್ಪ್ ಆಗುತ್ತೆ. ಪರೀಕ್ಷೆಯಲ್ಲಿ 100% ನಿಮಗೆ ಯೂಸ್ ಆಗುತ್ತೆ. ಗುಂಡಿ ನೆನ್ಪಿಟ್ಕೊಳ್ಳಿ, ಗೊತ್ತಾಯ್ತಾ? ಅದನ್ನು ಗರ್ಲ್ಫ್ರೆಂಡ್ ಮಾಡ್ಕೋಬೇಕು. ನೀವು ಯಾವುದೇ ಸಬ್ಜೆಕ್ಟ್ಗಳನ್ನು ಭಾಳ ಇಷ್ಟಪಟ್ಟು ಆಸ್ವಾದನೆ ಮಾಡಿ ಓದ್ತೀರಾ, ಅದನ್ನು ಭಾಳ ಇಷ್ಟಪಟ್ಟು ಬರಿತೀರಾ, ಅಲ್ಲಿಗೆ ಮುಗಿಯಲ್ಲ. ಅದನ್ನು ಇಷ್ಟಪಟ್ಟು ಮತ್ತೆ ಕಾಲಕ್ಕೆ ಸಮಯ ಬಿಟ್ಟು ಮತ್ತೆ ಅದನ್ನು ಓದ್ತಾ ಇರಬೇಕು. ಯಾರು ರ್ಯಾಂಕ್ ಸ್ಟೂಡೆಂಟ್ಗೂ ಮತ್ತು ಬೇರೆ ಯಾವರೇಜ್ ಸ್ಟೂಡೆಂಟ್ಗೆ ಇದೆ ವ್ಯತ್ಯಾಸ. ರ್ಯಾಂಕ್ ಸ್ಟೂಡೆಂಟ್ ಯಾಕೆ ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದಾನೆ ಅಂದರೆ ನಂಬರ್ ಆಫ್ ಟೈಮ್ಸ್. ಕೆಲವರು 10 ಬಾರಿ 11 ಬಾರಿ ರಿವಿಷನ್ ಮಾಡ್ತಾರೆ. ಹೋಲ್ ಸಿಲೆಬಸ್ 6 ಸಬ್ಜೆಕ್ಟ್ ಇದೆ, 6 ಸಬ್ಜೆಕ್ಟ್ ರಿವಿಷನ್ 10 ಸಲ ಓದೋದು ಬರೆಯೋದು. ಕ್ವಶನ್ ಪೇಪರ್ನ ಹೇಳ್ತೀನಿ ಮುಂದೆ. ಕ್ವಶನ್ ಪೇಪರ್ ಸಾಲ್ವ್ ಮಾಡೋದೆಲ್ಲ ನೆಕ್ಸ್ಟ್ ಚಾಪ್ಟರ್ ಇದೆ. ಕ್ವಶನ್ ಪೇಪರ್ ಹೆಂಗೆ ಸಾಲ್ವ್ ಮಾಡಬೇಕು ಎಲ್ಲ ಹೇಳ್ತೀನಿ. ಅದ್ರ ಬಗ್ಗೆ ಒಂದು ಚಾಪ್ಟರ್ ಇದೆ, ಕ್ಲಿಯರ್ ಇದೆ. ಇವತ್ತಿನ ವಿಡಿಯೋದಲ್ಲಿ ಏನೂ ಡೌಟ್ಸ್ ಇಲ್ಲಲ್ಲ. ಹೆಂಗೆ ಓದಬೇಕು ಗೊತ್ತಾಯ್ತಾ? ಓದ್ಮೇಲೆ ಅದನ್ನು ಬರೀಲೇಬೇಕು. ಅದನ್ನು ಬರೆಯೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಅದನ್ನು 15 ದಿವಸಕ್ಕೆ ಮತ್ತೆ ರಿವಿಷನ್ ಮಾಡ್ತಾ ಇರಬೇಕು. ಕನಿಷ್ಠ 5 ಸಲ ಆಗಬೇಕು, ಮಿನಿಮಮ್ 5 ಟೈಮ್ಸ್ ಆಗಬೇಕು. ಅಂದರೆ ನಿಮ್ಗೆ ಅದರಲ್ಲಿ ಕಮಾಂಡ್ ಬರ್ತೈತಿ, ನೆನಪು ಉಳಿತೈತಿ. ಅದರ್ವೈಸ್ ಯು ಕೆನಾಟ್. ಐ ಹೋಪ್ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇವತ್ತು ಭಾಳ ಎಫೆಕ್ಟಿವ್, ಪರಿಣಾಮಕಾರಿ, ಇದು ಭಾಳ ಇಂಪಾರ್ಟೆಂಟ್. ಸ್ಟಡಿ ಟಿಪ್ಸಲ್ಲೇ ಇವತ್ತಿನ ಈ ಚಾಪ್ಟರ್ ನಿಮಗೆ ಭಾಳಷ್ಟು ಯೂಸ್ ಆಗಲಿದೆ ಅಂತ ಭಾವಿಸ್ತೀನಿ ನಾನು. ಥ್ಯಾಂಕ್ ಯು ಸೊ ಮಚ್. ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಚಾಪ್ಟರ್ ನಂಬರ್ 6 ಇದು 5ನೇ ಚಾಪ್ಟ್ರಲ್ಲಿ ಆಲ್ರೆಡಿ ನಾನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ 6ನೇ ಚಾಪ್ಟ್ರಲ್ಲಿ ನಿಮಗೆ ನಾನು ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.